चिदंबर नमस्तेस्तु चिंतितार्थप्रदायिने औदुंबर सदावासा चिदंबर नमोस्तुते। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्ಮ तस्मै ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಏನಪ್ಪ ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಯಾರು ಪತಿತ, ಯಾರು ಪಾವನ? ಬಾಹ್ಯವಾಗಿ ನಾವು ನೋಡಿದ್ರಂದರೆ ನಾವು ಸಾಕಷ್ಟು ಪುಸ್ತಕಗಳನ್ನು ಓದಿ ಶಬ್ದ ಜ್ಞಾನವನ್ನು ಹಾಸಿಲ್ ಮಾಡಿದ್ದೀವಿ, ಪಡ್ಕೊಂಡಿದ್ದೀವಿ. ಆದರೆ ಆ ಶಬ್ದದ ಗೂಢಾರ್ಥದ ಕಡೆ ನಮ್ಮ ಲಕ್ಷ್ಯ ಯಾವತ್ತಿಗೂ ಇರುವುದಿಲ್ಲ. ಆತ್ಮಹತ್ಯೆ, ವಿದೇಹ ಸ್ಥಿತಿ, ದೇಹಭಾವ ಹೋಗಬೇಕು, ಇವೆಲ್ಲವೂ ಶಬ್ದ ನಮಗೆ ಗೊತ್ತಿದೆ. ಆದರೆ ಶಬ್ದ ಕೇವಲ ಅಗೋಚರವಾಗಿದೆ, ಅದು ಗೋಚರ ಆಗ್ತಾ ಇಲ್ಲ. ಗೋಚರ ಆಗೋದು ಅಂದರೆ ನಮ್ಮ ಕಣ್ಮುಂದೆ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ, ರಿಫ್ಲೆಕ್ಟ್ ಆಗ್ತಿಲ್ಲ. ನಮ್ಮ ಆ್ಯಕ್ಷನ್ನಲ್ಲಿ ನಾವು ಮಾಡ್ತಿರೋದ್ರಿಂದ ಆ ಜ್ಞಾನ ನಾವು ಪಡ್ಕೋತಾ ಇಲ್ಲ. ಪ್ರತಿಯೊಂದು ಅಭಂಗದ ಒಂದೊಂದು ಶಬ್ದವು ಸಿದ್ಧವಾಗಿದೆ. ಅಭಂಗ ಓದಿದ್ರೆ ಸಾಕು, ರಾಜಾರಾಮ್ ಮಹಾರಾಜರು ನಮಗೆ ಮೋಕ್ಷ ದ್ವಾರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಒಂದೊಂದು 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 ಶಬ್ದದಲ್ಲಿ ಎಂಥ ಒಂದು ಗೂಢಾರ್ಥ ಇದೆ, ಎಂಥ ಒಂದು ಮಹತ್ವ ಇದೆ, ಎಂಥ ಒಂದು ಸಿದ್ಧತೆ. ಇಲ್ಲಿ ಸಿದ್ಧಿ ಅಂದರೆ ಯಾವ ಥರವಾದ ಚಮತ್ಕಾರ, ಮಿರಾಕಲ್ಸ್ ಅಲ್ಲ. ಸಿದ್ಧಿನ ನಾವು ಅನ್ಯಥಾ ಭಾವಿಸಬಾರ್ದು. ಸಿದ್ಧಿ ಪಡೆಯೋದು ಅಂದರೆ ಪರ್ಫೆಕ್ಷನ್. ಏನು ಪರ್ಫೆಕ್ಟಪ್ಪ? ಪರಮಾತ್ಮ. ಅವನು ಮಾಡಿರೋದು ಕೋಟ್ಯಾನುಕೋಟಿ ಜೀವರಾಶಿಗಳಲ್ಲಿ ಕ್ರಿಯೇಟ್ ಮಾಡಿದ್ರಲ್ಲಿ ಒಂದು ತಪ್ಪು ಮಾಡಿಲ್ಲ. ಅವನು ಎಲ್ಲವನ್ನು ಪರ್ಫೆಕ್ಟಾಗಿ ಆಯಾ ರೀತಿಯಲ್ಲಿ ಕ್ರಿಯೇಟ್ ಮಾಡಿದ್ದಾನವನು. ಅದಕ್ಕೆ ಶಬ್ದ ಬಳಕೆ ಮಾಡುವಾಗ ಯಾವ ಶಬ್ದದ ಅರ್ಥ ನಮಗೆ ಗೊತ್ತಿಲ್ವೋ ಅದ ಶಬ್ದದನ್ನು ಬಳಕೆ ಮಾಡಬಾರ್ದು. ಸುಮ್ಮನೆ ನಮಗೂ ಗೊತ್ತಿದೆ ಅಂತ ಹೇಳಬಾರದು. ಪತಿತ, ಪಾವನ, ಆಚರಣೆ, ಅನನ್ಯ ಭಾವ, ಇವೆಲ್ಲ ಎಂಥ ಒಂದು ಶಬ್ದಗಳು ಇದೆ ಅಂದರೆ ಈ ಶಬ್ದ ಒಂದು ಶಬ್ದದ ಮೇಲೆ ಧ್ಯಾನ ಮಾಡಿದ್ರೆ ಅದು ನನಗೆ ಅಂತರಾಳಕ್ಕೆ ಕರ್ಕೊಂಡು ಹೋಗಬೇಕು. ಅನನ್ಯ ಭಾವ, ಅನನ್ಯತೆಯಿಂದ ಶರಣು ಹೋಗಬೇಕು. ಅನನ್ಯತೆ ಅಂದರೆ ಏಕೋಭಾವದಿಂದ, ಏಕರೂಪವಾಗಿ. ನಾನು ನೀನು ಬೇರೆ ಅಲ್ಲಪ್ಪ ಅಂದರೆ ಏನು? ನನ್ನ ಅಸ್ತಿತ್ವನೇ ಅಲ್ಲಿಲ್ಲ. ಅಲ್ಲಿ ಈ ನಾನು ಎಂಬುದು ಅಸ್ತಿತ್ವನೇ ಇಲ್ಲ. ಅಲ್ಲಿ ಇರೋನು ಯಾರು? ಅಲ್ಲಿ ಸ್ವಾಮಿರಾಯ ಒಬ್ಬನೇ, ಅವನು ಚಿದಂಬರ ಒಬ್ಬನೇ ಇರೋನು. ಅವನೇ ಈ ಜೀವವನ್ನು ನಡೆಸ್ತಾ ಇದ್ದಾನೆ, ಓಡಾಡಿಸ್ತಾ ಇದ್ದಾನೆ, ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಅಂದಮೇಲೆ ನಾನು ಅನ್ನೋದ್ರ ಅಸ್ತಿತ್ವ ಎಲ್ಲಿದೆ? ಎಷ್ಟು ಎಷ್ಟು ಗೂಢಾರ್ಥ ಇದೆ ಅಂದರೆ ಅದನ್ನು ತಿಳ್ಕೋತ ಹೋದರೆ ಇಡೀ ಜೀವನ ನಮಗೆ ಸಾಲೋದಿಲ್ಲ. ಆವಾಗ ಪ್ರತಿಯೊಂದು ಹೆಜ್ಜೆಗೂ ನಮಗೆ ಪಶ್ಚಾತ್ತಾಪ ಉಂಟಾಗುತ್ತದೆ. ನಾನು ಇಂಥದ್ದೇನು ಮಾತಾಡಿದ್ನೋ ಅದರಂತೆ ನಡ್ಕೋತಾನೇ ಇಲ್ಲಲ್ಲಪ್ಪ ಸ್ವಾಮಿರಾಯ. ಪ್ರತಿಯೊಂದು ಹೆಜ್ಜೆಗೂ ನಮಗೆ ಪಶ್ಚಾತ್ತಾಪ ಭಾವನೆ ಉಂಟಾಗುತ್ತದೆ. 4 ಜನದ ಮಧ್ಯದಲ್ಲಿ ಕೂತಿ ನಾನು ನಿರೂಪಣೆ ಮಾಡಿದಾಗ, 4 ಶಬ್ದಗಳನ್ನು ಹೇಳಿದಾಗ ಆ ಶಬ್ದಗಳು ನನ್ನ ಕಾರ್ಯದಲ್ಲಿ, ಕರ್ಮದಲ್ಲಿ ಅಹೇತುಕವಾಗಿ ನಾನು ಅದನ್ನು ಮಾಡಿದ್ದೀನ, ಅದನ್ನು ನೋಡಿದಾಗ ಮಾತ್ರನೇ ಆ ಶಬ್ದ ಬಳಕೆ ಮಾಡುವ ಅಧಿಕಾರ ನಮಗೆ ಸಿಗೋದು. ಅರ್ಹತೆ, ಎಲಿಜಿಬಿಲಿಟಿ ಅಂತೀವಿ ನಾವು. ಏನು ಎಲಿಜಿಬಿಲಿಟಿ? ನಾವು ಎಲಿಜಿಬಲ್ ಇದ್ದೀವ ಮೋಕ್ಷಕ್ಕೆ ಅಂದರೆ ಏನರ್ಥಪ್ಪ? ಯಾವ ಶಬ್ದಗಳ ಮೋಕ್ಷ ಅಂದರೆ ಏನು? ಯಾವ ಶಬ್ದಗಳನ್ನು ನಾನು ಬಳಕೆ ಮಾಡ್ಕೋತಾ ಇದ್ದೀನೋ, ನನ್ನ ಸ್ವಾರ್ಥಕ್ಕೆ ಮಾಡ್ಕೋತಾ ಇದ್ದೀನೋ ಅಥವಾ ನನ್ನ ಆತ್ಮೋದ್ಧಾರಕ್ಕೆ ಬಳಕೆ ಮಾಡ್ಕೋತಾ ಇದ್ದೀನೋ ಅದ್ರ ಕಡೆ ಗಮನ ಹೋದಾಗ ಅವಾಗ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಈ ಮನಸ್ಸು ಯಾವ್ಯಾವ ಶಬ್ದಗಳನ್ನು ಬಳಕೆ ಮಾಡ್ತಿದೆ ಆ ಶಬ್ದದಿಂದ ನಾನು ಬಿಡುಗಡೆ ಹೊಂದುವುದೇ ಮೋಕ್ಷ. ಯಾಕೆಂದರೆ ಯಾವುದನ್ನು ನಾನು ಮಾಡಿಲ್ವೋ ಆ ಶಬ್ದ ಬಳಕೆ ಮಾಡೋದು ನನಗೆ ಎಲಿಜಿಬಿಲಿಟಿ ಇಲ್ಲ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? पतितपणाचा धर्म तो आमचा, पावनपणाचा धर्म तो तुमचा. देह मी म्हणता करिता आचरण, पदोपदी जाण आत्महत्या. तेथे स्वामी राया कैसे पुण्य जाण, सर्वस्व अज्ञान पतितपण. चिदंबरा तुची होसी बा पावन. पतितपणाचा धर्म तो आमचा.
ನಮ್ಮ ಧರ್ಮ. ಯಾಕಪ್ಪ ನಮ್ಮ ಧರ್ಮ? ಯಾಕೆಂದರೆ ನಾವು ಗರ್ಭವಾಸದಲ್ಲಿ ಬಂದಿದ್ದೀವಿ. ಜೀವ ದೇಹದೊಂದಿಗೆ ಮನಸ್ಸೊಂದಿಗೆ ತದಾಕಾರ ವೃತ್ತಿ ಹೊಂದಿ ನಾನೇ ಎಲ್ಲ ಕರ್ತ ಧರ್ತ ಅಂದ್ಕೊಂಡ್ಬಿಟ್ಟಿರೋದಕ್ಕೆ ಆ ಪತೀತ ಅಂದರೆ ಭ್ರಷ್ಟನಾದೋನು, ಪಾಪಿಯಾದೋನು. ಪತಿತ ಅನ್ನೋಕ್ಕೆ ಏನೇನು ಆಯಾಮಗಳಿದೆ? ಶಬ್ದಕ್ಕೆ ಆಯಾಮ ಭ್ರಷ್ಟ, ನೀತಿ ಧರ್ಮದಿಂದ ಚ್ಯುತಿ ಉಳ್ಳವನು, ಪಾಪಿ, ದುರಾಚಾರಿ, ದುರ್ಜನ, ಎಷ್ಟು ಬೇಕಾದರೂ ಆ ಪದಕ್ಕೆ ಅರ್ಥವನ್ನು ಕೊಡ್ಬೋದು. ಅದೆಲ್ಲವೂ ಯಾರಿಗೆ ಅಪ್ಲಿಕೇಬಲ್ ಇದೆ? ಯಾರು ಬೇರೆಯವರಿಗೆ ಅಪ್ಲಿಕೇಬಲ್ ಇಲ್ಲ, ನಮಗೆ ಅಪ್ಲಿಕೇಬಲ್ ಇರೋದು. ಪತೀತಪಣಾಚ ಧರ್ಮತೋ ಆಮುಚ. ನಾನು ಯಾಕೆ ಭ್ರಷ್ಟನಾಗಿದ್ದೀನಿ? ಅಜಾಮಿಳ ಬಹಳ ಒಳ್ಳೆಯವನಿದ್ದ, ಅವನು ಧರ್ಮನಿಷ್ಠ ಇದ್ದ. ಆದರೆ ಒಂದು ಸಮಯದಲ್ಲಿ ಬುದ್ಧಿ ಭ್ರಷ್ಟ ಆಗಿ, ಯಾಕೆ? ಭಗವಂತನ ವಿಸ್ಮರಣೆ ಆದಾಗೆ ನಾವು ಪತಿತರಾಗೋದು. ಯಾವಾಗ ಆಗ್ತೀವಿ ನಾವು ಪತಿತರು? ಭಗವಂತನ ವಿಸ್ಮರಣೆ ಆದಾಗ. ಭಗವಂತನ ಸ್ಮರಣೆಯಲ್ಲಿ ನೀತಿ ಧರ್ಮದಿಂದ ಆಚರಣೆ ಮಾಡಿಕೊಂಡು ತನ್ನಲ್ಲಿ ತಾನು ಯಾವಾಗಲೂ ಇದ್ದ ಅಜಾಮಿಳ. ಆದರೆ ಒಂದು ಕ್ಷಣ ಭಗವಂತನ ವಿಸ್ಮರಣೆ ಆಯಿತು ಅಂದರೆ ಅಲ್ಲಿ ಒಂದು ದುಷ್ಕೃತ್ಯ ನಡೀತು, ಒಂದು ದುರಾಚಾರ ನಡೀತು. ತನ್ನ ವೃತ್ತಿ ಧರ್ಮವನ್ನು ಎಲ್ಲವನ್ನೂ ಬಿಟ್ಟು ಅವನು ಪರಸ್ತ್ರೀಯ ಸಂಘವನ್ನು ಮಾಡ್ದ. ಅಲ್ಲಿ ಅವನಿಗೆ ಮತ್ತೆ ಒಂದಿಷ್ಟು ಮಕ್ಕಳು ಹುಟ್ಟೋದು. ಆವಾಗ ಅವನಿಗೆ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಪಶ್ಚಾತ್ತಾಪ ಭಾವ ಉಂಟಾಯಿತು. ನಾನು ಮಾಡಿದ್ದು ತಪ್ಪು ಅನ್ನೋದು ಅರಿವಾಯಿತು. ಏನಪ್ಪ ಇವೆಲ್ಲ ಆಗಿದ್ದು? ಯಾಕೆಂದರೆ ಅವನು ವಿಸ್ಮರಣೆ ಆಗಿದ್ದಕ್ಕೆ. ಅಲ್ಲಿಂದ ಪುನಃ ಅವನು ಭಗವಂತನ ನಾಮದಲ್ಲಿ ಇದ್ದಾಗ ಯಮದೂತರು ವಿಷ್ಣುದೂತರು ಇಬ್ಬರು ಬಂದಾಗ ಯಮದೂತರು ಹೇಳಿದ್ರು ಇವನು ಪಾಪಿ ಇದ್ದಾನೆ. ಆದರೆ ವಿಷ್ಣುದೂತರು ಹೇಳಿದ್ರು ಅವನು ಪಾಪಿ ಅಲ್ಲ, ಪುಣ್ಯವಂತ. ಯಾಕೆಂದ್ರೆ ಕಡೆಗಾಲದಲ್ಲಿ ಅರಿವಾಯ್ತೋ ಇಲ್ವೋ ನಾನು ತಪ್ಪು ಮಾಡಿದ್ದೆ ಅಂತ. ತಪ್ಪಂದ್ರೆ ಏನು? ಆ ಕೃತ್ಯಕ್ಕೆ ನಾನು ಹೋಗುವಾಗ ಅಲ್ಲಿ ಏನಾಯ್ತಲ್ಲಿ ಥಿನ್ ಲೈನ್ ಆಫ್ ಡಿಫ್ರೆನ್ಸ್, ನಾನು ಭಗವಂತನ ಮರ್ತು ಬಿಟ್ಟಾಗ ಅಂತ ಒಂದು ಕೆಲಸ ಮಾಡಿದಾಗ ಅವಾಗ ಏನಾಗತ್ತೆ? ನಾವು ಪತಿತರಾಗ್ತೀವಿ. ಅದು ನಮ್ಮ ಧರ್ಮ ಆಗೋಗುತ್ತೆ. ಧರ್ಮ ಅಂದರೆ ಏನು? ಈ ಜನ್ಮದಲ್ಲೇ ನಾವು ಪತಿತರಾಗಲಿಲ್ಲ, ಜನ್ಮಾಂತರದಲ್ಲಿ. ಈಗ ನಾವು ಒಂದು ವಿಚಾರ ಮಾಡ್ಬೋದು, ಯಾಕೆ ರಾಜಾರಾಮ್ ಮಹಾರಾಜರು ನಮ್ಮ ಧರ್ಮ ಅಂತಿದ್ದಾರೆ ಇಲ್ಲಿ? ಯಾಕೆಂದರೆ ಈ ಒಂದು ಅನುಭವ ಏನಿದೆಯೋ ಪಾಪಿ ಇರೋದು ಅಥವಾ ನಾವು ಕೆಟ್ಟ ಕೆಲಸ ಮಾಡ್ತಿರೋದು, ಭಗವಂತನ ವಿಸ್ಮರಣೆ ಆಗಿರೋದು, ಇದೊಂದೇ ಜನ್ಮದಲ್ಲಾಗಿಲ್ಲ. ಆ ಚಿದಂಬರನ ವಿಸ್ಮರಣೆ ಜನ್ಮಾಂತರದಲ್ಲೂ ಆಗಿದೆ ನಮಗೆ. ಅದಕ್ಕೆ ಪುನಃ ಗರ್ಭವಾಸದಲ್ಲಿ ಬರ್ತಿದ್ದೀವಿ. ಸ್ಮರಣೆ ಆಗಿದ್ರೆ ಯಾಕೆ ಬರ್ತಿದ್ವಿ ಗರ್ಭವಾಸಕ್ಕೆ? ನಾವೆಲ್ಲರೂ ಬರ್ತಾನೇ ಇರಲಿಲ್ಲ. ನಾವು ಮೋಕ್ಷ ಪಡೆದು ಭಗವಂತನ ಸಾನ್ನಿಧ್ಯದಲ್ಲಿ ಸಾಯುಜ್ಯ ಪದವಿದಲ್ಲಿ ಇರ್ತಿದ್ವಿ. ಅಂದರೆ ಆವಾಗ ಮತ್ತೆ ನಾವು ಹುಟ್ಟು ಬರ್ತಿದ್ವಿ. ಸಂತರು, ಸತ್ಪುರುಷರು, ಯೋಗಿಗಳು, ಸಿದ್ಧರು, ಅವಧೂತರಾಗಿ ಹುಟ್ಟು ಬರ್ತಿದ್ವಿ. ಆದರೆ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರದಲ್ಲಿ ಯಾರು ಸಿಕ್ಕಾಕೋತಾರೆ? ಪತಿತರಾದರು. ಯಾರು ಧರ್ಮ ಅವ್ರ ಫ್ಲ್ಯಾಗ್ ಝಂಡ ಹಿಡ್ಕೊಂಡು ನಿಂತಿರ್ತಾರೆ. ನಾವು ಯಾಕೆ ಪತಿತರಪ್ಪ? ಯಾಕೆಂದರೆ ಪ್ರತಿಯೊಂದು ಜನ್ಮದಲ್ಲೂ ಇದನ್ನೇ ಮಾಡ್ತಾ ಇದ್ದೀವಿ ನಾವು. ಒಂದು ಕಡೆ ನಾಮ ತಗೋತೀವಿ, ಇನ್ನೊಂದು ಕಡೆ ಗಾಸಿಪ್ ಮಾಡ್ತಿರ್ತೀವಿ. ಒಂದು ಕಡೆ ನಾಮ ತಗೋತೀವಿ, ಇನ್ನೊಂದು ಕಡೆ ನಾನು ಅಂತ ನಾನು ಝಂಡ ಹಿಡ್ಕೊಂಡಿದ್ದೀನಿ. ಅಂದಾಗ ಏನಾಗುತ್ತೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಅಲ್ಲಿ ಯಾವ ಥರವಾದ ಪ್ರಚೀತಿ ಆಗಲಿ, ಅನುಭೂತಿ ಆಗಲಿ, ನಾನು ಭಗವಂತನ ಜೊತೆಗೆ ಇರುವ ಒಂದು ಸಾಧ್ಯತೆಯನ್ನು ಕಳ್ಕೊಳ್ತೀನಿ. ಯಾಕೆ? ಅದು ಒಂದು ಊರ್ಜಾ ಶಕ್ತಿ. ನಾಮ ಅಂದರೆ ಸುಮ್ಮನೆ ಅದಕ್ಕೇನು ಒಂದು ಇದಲ್ಲ, ಎಲ್ಲರೂ ಹೇಳಿಬಿಟ್ರೆ ನಾಮ ತಗೊಳ್ರಿ ಅಂದರೆ ಅದಕ್ಕೇನದು ಟೈಮ್ ಪಾಸ್ ಅಲ್ಲ. ಅದು ದಿವ್ಯವಾದ ಶಕ್ತಿ. ಆ ಶಕ್ತಿ ನನ್ನ ಒಳಗಿದೆ. ಅದು ಜಾಗೃತ ಆಗಬೇಕು ಅಂದರೆ ನನ್ನನ್ನು ನಾನು ಜಗತ್ತಿಂದ ಪರಾವೃತ್ತರಾಗಿ ಮಾಡ್ಕೋಬೇಕು. ತನ್ನ ಮನ ಧನ ಜನ ಓವಾಳೂ ಸಾಂಡಿಯೇಲ ಅಂತ ಹೇಳಿದ್ರು ರಾಜಾರಾಮ್ ಮಹಾರಾಜರು. ಅವರನ್ನೆಲ್ಲರೂ ಜನನ್ನ ನಿವಾಳಿಸಿ ಒಗೆದಾಗ ಪಾದದ ಅಡಿಯಲ್ಲಿ ಆವಾಗ ನಾನೇನಾಗತ್ತಪ್ಪ, ಆ ಜಪ ಧ್ಯಾನ ಮಾಡಿದ್ದು ಊರ್ಜಾ ಸಂಗ್ರಹ ಆಗತ್ತದು. ಸಂಗ್ರಹ ಆಗಿದ್ದು ಊರ್ಜಾ, ಆ ಅಗ್ನಿ, ಅದರಲ್ಲಿರೋದು ನನ್ನ ಎಲ್ಲ ಕರ್ಮಗಳು, ನನ್ನ ವಾಸನಗಳು, ನನ್ನ ವಿಕಾರಗಳು, ಅವಗುಣಗಳು ಎಲ್ಲ ಸುಟ್ಟಿ ಬೂದಿ ಭಸ್ಮೀಭೂತ ಆದಾಗ ಜ್ಞಾನ ಪ್ರಜ್ವಲಿತ ಆಗತ್ತೆ. ಅಲ್ಲಿ ಬೆಳಕಂದ್ರೆ ಏನಪ್ಪ? ಜ್ಞಾನ. ಅಲ್ಲಿವರೆಗೂ ಪತೀತಪಣಾಚ ಧರ್ಮತೋ ಆಮಚಾನೇ ಆಗಿರುತ್ತದೆ. ಪಾವನ್ಪಣಾಚ ತೋ ಧರ್ಮ ತುಮಚ. ಯಾಕಪ್ಪ? ಅವನು ಸನಾತನ. ಚಿದಂಬರ ಎಲ್ಲೂ ಹೋಗೋದಿಲ್ಲ, ಬರೋದಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದ್ಯಂತಿ ಆಪೋ ನ ಶೋಷ್ಯತಿ ಮಾರುತಃ. ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ ಅಂದಮೇಲೆ ಅವನು ಎಲ್ಲಿದ್ದಾನೆ? ಎಟರ್ನಲ್ ಅವನು. ಸೊ ಅವನು ಗುಣ ಏನು? ಧರ್ಮ ಏನು? ಪಾವನಪಣಾಚ ಧರ್ಮತೋ ಅಮಚ.
ಪಾವನ. ನಾವು ಹೇಳ್ತೀವಿ ಭಗವಂತ ಪತಿತರಿಗೆ ಪಾವನ ಆಗಿದ್ದಾನೆ ಅಂದರೆ ಏನಪ್ಪ? ಆ ಸೂಕ್ಷ್ಮ ಜೀವಕ್ಕೆ ಯಾವುದು ಪಾಪಾಚರಣೆಯಲ್ಲಿ ಬಿದ್ದಿದೆಯೋ ಅದಕ್ಕೆ ಶುದ್ಧ ಮಾಡುವ ಕೆಲಸ. ಶುದ್ಧನೇ ಇನ್ನೊಂದಕ್ಕೆ ಶುದ್ಧ ಮಾಡಲಿಕ್ಕೆ ಸಾಧ್ಯತೆ ಇರೋದು. ಯಾರವನು? ನಿರ್ಗುಣ ನಿರಾಕಾರ ಶುದ್ಧವಾದ ಆ ಪರಮಾತ್ಮ ಚೈತನ್ಯ ಏನಿದೆಯೋ ಅದು ಯಾವಾಗಲೂ ಶುದ್ಧವಾಗಿದೆ. ನಮಗೆ ಶುದ್ಧತೆ ಪಡ್ಕೋಬೇಕು ನಾವು. ಬಂಗಾರಕ್ಕೆ ಆ ಫರ್ನೇಸಲ್ಲಿ ಹಾಕಿದಾಗ ಹೆಂಗೆ ಅದು 24 ಕ್ಯಾರೆಟ್ ಬಂಗಾರ ಶುದ್ಧವಾಗತ್ತೋ ಹಾಗೆ ನಾವು ಈಗ ಪತಿತರು ಏನಾಗಿದ್ದೀವೋ ಪತಿತರಿಂದ ನಾವು ಪಾವನ ಆಗಬೇಕು. ಪಾವನ ಅಂದರೆ ನಾವು ಏನಾಗಬೇಕು? ಈ ಜೀವಾತ್ಮ ಬುದ್ಧಿ ದೇಹ ಬುದ್ಧಿಯಿಂದ ಆತ್ಮಬುದ್ಧಿ ಕಡೆ ಹೋಗುವುದು. ಪತೀತನಿಂದ ನಾವು ಪಾವನದ ಕಡೆ ಹೋಗಬೇಕು. ಯಾರ ಗುಣ ಅದು? ಅವನ ಗುಣ, ಅವನ ಧರ್ಮ. ನಾನು ಯಾರು? ನಾನು ಅವನ ಸ್ವರೂಪ, ಪರಮಾತ್ಮನ ಅಂಶ. ಅಂದಮೇಲೆ ನಾನೇನಾಗಬೇಕು? ನನ್ನ ಧರ್ಮ ಪತೀತ ಎಂಬುವ ಧರ್ಮದಿಂದ ನಾನು ಪಾವನ ಎಂಬುವ ಧರ್ಮಕ್ಕೆ ನನ್ನ ಫೋಕಸ್ ಶಿಫ್ಟ್ ಮಾಡಬೇಕು. ಇದು ಬಾಹ್ಯವಾಗಿ ನಡೆಯೋದು ಯಾವ ಥರವಾದ ಕೃತಿಯಲ್ಲ. ಇದೆಲ್ಲವೂ ಆಂತರಿಕ ಮನಸ್ಸಿನ ಸ್ಥಿತಿ, ಡೈಮೆನ್ಷನ್ಸ್ ಆಫ್ ದ ಮೈಂಡ್. ಇದು ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದ ಬಾಡಿ. ದೀಸ್ ಆರ್ ಆಲ್ ದ ಸ್ಟೇಟ್ಸ್ ಆಫ್ ದ ಮೈಂಡ್, ಆರ್ ವಿ ಕಾಲ್ ಇಟ್ ಆಸ್ ಅ ಡೈಮೆನ್ಷನ್ ಆಫ್ ದ ಮೈಂಡ್. ಇದು ನಮ್ಮ ಆಂತರಿಕ ನಿಜಸ್ಥಿತಿ. ನಿಜಸ್ಥಿತಿ ಸಹಜವಾಗಿರೋ ಸ್ಥಿತಿ, ನ್ಯಾಚುರಲ್ ಸ್ಟೇಟ್. ಇಟ್ಸ್ ಆಲ್ವೇಸ್ ಪೀಸ್, ಅಬಂಡೆನ್ಸ್, ಲವ್, ಬ್ಲಿಸ್, ಸತ್, ಚಿತ್, ಆನಂದ ಸ್ವರೂಪ. ಅದು ನನ್ನ ಸ್ವರೂಪ. ದೇಹಮಿ ಮಣತಾ ಕರಿತಾ ಆಚರಣ ಪದೋಪದಿ ಜಾಣ ಆತ್ಮಹತ್ಯಾ. ಆತ್ಮಹತ್ಯಾ ಶಬ್ದ ಅಂದರೆ ನಾವೇನು ತಿಳ್ಕೊತೀವಿ? ಬಾಹ್ಯವಾಗೆ ಯಾರೋ ನೇಣು ಹಾಕ್ಕೊಂಡ್ರು, ಸೂಯಿಸೈಡ್ ಕಮಿಟ್ ಮಾಡಿದ್ರು, ಬಿದ್ದೋದ್ರು ನೀರಲ್ಲಿ, ಇದಕ್ಕೆ ನಾವು ಆತ್ಮಹತ್ಯಾ ಅನ್ಕೋತೀವಿ. ಆತ್ಮಹತ್ಯಾ ನಿತ್ಯವಾಗಲೂ ನಾನು ದೇಹ ಇದ್ದೀನಿ, ನಾನು ಕರ್ತಾ ಇದ್ದೀನಿ, ಎಲ್ಲವೂ ನಾನೇ ಮಾಡ್ತಾ ಇದ್ದೀನಿ, ಈ ಕೆಲಸ ನನ್ನಿಂದ ಆಗ್ತಿದೆ ಅಂದಾಗ ಪದೋಪದಿ ನಾನು ಯಾರನ್ನು ಹತ್ಯೆ ಮಾಡ್ತಿದ್ದೀನಿ? ಆತ್ಮವನ್ನು ಹತ್ಯೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈ ದೇಹ ನಡೀತಾ ಇರದೆ ಪರಮಾತ್ಮನಿಂದ. ಅದನ್ನು ಮರ್ತಿ ನಾನೇನು ಕ್ಲೇಮ್ ಮಾಡ್ತಿದ್ದೀನಿ? ಐ ಆಮ್ ಕ್ಲೇಮಿಂಗ್. ಐ ಆಮ್ ನಾಟ್ ದಟ್, ಬಟ್ ಐ ಆಮ್ ಕ್ಲೇಮಿಂಗ್ ದಟ್ ಐ ಆಮ್ ಕರ್ತಾ ಧರ್ತಾ. ಬಾಯಲ್ಲಿ ಹೇಳ್ತೀವಿ ನಾವು, ಚಿದಂಬರ ನಿಯಾಮಕ ಇದ್ದಾನೆ, ಅವನು ಸೂತ್ರಧಾರಿ ಇದ್ದಾನೆ, ನಾನು ಪಾತ್ರಧಾರಿ ಇದ್ದೀನಿ. ಇವೆಲ್ಲ ಬಾಯಲ್ಲಿ ಹೇಳಕ್ಕೆ ಮಾತ್ರ ಶಬ್ದ ಚಂದ. ನಿಜ ಜೀವನದಲ್ಲಿ ಸಿಚುವೇಶನ್ ಫೇಸ್ ಮಾಡೋಕ್ಕೆ ಬಂದಾಗ ನಾನು ಅವನಿಂದ ಲಗಾಮ್ ಕಿತ್ಕೊಂಡು ನನ್ನಲ್ಲಿ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತೀನಿ. ನಾನೇ ಮಾಡ್ತಾ ಇದ್ದೀನಿ ರೀ ಈ ಕೆಲಸಗಳನ್ನು. ಈ ಕೆಲಸಗಳು ಆಗ್ತಿರೋದೇ ನನ್ನಿಂದ. ಯಾವ್ದಾದ್ರು ಒಂದು ದೊಡ್ಡ ಕೆಲಸ ಇರ್ಬೋದು, ಚಿಕ್ಕ ಪುಟ್ಟ ಕೆಲಸ ಇರ್ಬೋದು. ಒಂದು ಮಠ ಕಟ್ಟೋದ್ರಿಂದ ಹಿಡಿದು ಒಂದು ಮನೆ 4 ಗ್ರಾಸರಿ ಥರದಿಂದ ಹಿಡಿದು ನಾನೇ ಮಾಡ್ತಾ ಇದ್ದೀನಿ. ನಾನೇ ನನ್ನ ಮಕ್ಕಳಿಗೆ ಓದಿಸಿರೋದು. ಇವತ್ತು ಎಲ್ಲ ಕಷ್ಟ ನಾನೇ ಪಟ್ಟಿದ್ದೀನಿ. ಈ ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೂ ನಾನೇ ಕಾರಣ. ನಾನು 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 ಅಂದಾಗ ಏನಾಗತ್ತೆ? ಆತ್ಮನ ಹತ್ಯೆ ಆಗುತ್ತದೆ. ನಿತ್ಯವೂ ನಾ ಕೊಲ್ತಾ ಇದ್ದೀನಿ ಅವನನ್ನು. ಒಳಗಿರೋನು ಯಾವತ್ತೂ ಆಚೆ ಬರಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಯಾಕೆಂದರೆ ಒಳಗಿರೋನೇ ಈ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾನೆ ಅನ್ನೋದು ಅರಿವು ನನಗೆ ಇಲ್ಲ. ಅದಕ್ಕೆ ಯಾವಾಗ ನಾನು ದೇಹ ಇದ್ದೀನಿ, ದೇಹ ಮನಸ್ಸು ಬುದ್ಧಿಯೊಡನೆ ತದಾಕಾರ ಹೊಂದಿ ನಾನೇ ಕರ್ತಾ ಇದ್ದಾಗ ನಾನೇ ಭೋಗ್ತಾ ಆಗ್ತೀನಿ. ಅಂದರೆ ನಿತ್ಯವಾಗಲೂ ನನ್ನ ಆತ್ಮಹತ್ಯೆ ಆಗ್ತಾನೇ ಇರುತ್ತೆ. ಪದೋಪದಿ ಕ್ಷಣೋಕ್ಷಣಿ ನನ್ನ ಆತ್ಮಹತ್ಯೆ ಆಗ್ತಿರುತ್ತಲ್ಲಿ. ಯಾಕೆಂದರೆ ಯಾವಾಗ ದೇಹ ಮನಸ್ಸು ಬುದ್ಧಿ ಜೊತೆ ತದಾಕಾರ ವೃತ್ತಿ ಹೊಂದುತ್ತದೋ, ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಈಸ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಇನ್ ಮೈ ಲೈಫ್. Nobody to be blamed for, because ego is identifying itself with the body and the mind, claiming to be the boss. ಬಾಸ್ ಯಾರೋ ಬೇರೆ ಇದ್ದಾನೆ. ನಾನು ಈಗೋ ಕ್ಲೇಮ್ ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಿರೋದು, ನಾನು ಮಾಡಿಸಿರೋದು, ನನಗೆ ಮಾನ ಸಮ್ಮಾನ ಕೊಡಲಿಲ್ಲ ಜನ. ಸೊ ಯು ಆರ್ ಬೌಂಡ್ ಟು ರೀಪ್ ದ ಫ್ರೂಟ್ಸ್ ಆಫ್ ಯುವರ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್. ಕಾಯ ವಾಚ ಮನಸ ಆ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕಾದ್ರೆ ಪದೋಪದಿ ನನ್ನ ಆತ್ಮಹತ್ಯೆ ಆಗ್ತಾನೇ ಇರುತ್ತದೆ. ತೇಥೆ ಸ್ವಾಮಿರಾಯ ಕೈಸೆ ಪುಣ್ಯ ಜಾಣ, ಸರ್ವಸ್ವ ಅಜ್ಞಾನ ಪತಿತಪಣ. ಅಲ್ಲಿ ಪುಣ್ಯದ ರಾಶಿ ಏನೂ ಕೂಡ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ನಾವು ಭ್ರಮೆದಲ್ಲಿ ನಾನು ದಾನ ಪುಣ್ಯ ಮಾಡಿದ್ದೀನಿ, ತೀರ್ಥಯಾತ್ರೆಗೆ ಹೋಗಿದ್ದೀನಿ, ಆ ಪುಣ್ಯದ ಗಂಟು ನನ್ನ ಹತ್ರ ಬರತ್ರಿ ಅಂತ ನಾನು ಭ್ರಮೆದಲ್ಲಿ ಇಲ್ಯೂಷನ್ನಲ್ಲಿ ಕೂತಿದ್ದೀನಿ. ನಾನು ತೀರ್ಥಯಾತ್ರೆಗೆ ಹೋಗಿ ಬಂದೆ, 10 ಜನಕ್ಕೆ ಟಾಮ್ ಹೊಡೆದೆ. ನಾ ತೀರ್ಥಯಾತ್ರೆಗೆ ಹೋಗಿದ್ರಿ, ಅಲ್ಲಿ ಸ್ನಾನ ಮಾಡಿದೆ ರೀ, ಹಿಂಗಾಯ್ತು ರೀ, ಅನುಭವ ಆಯ್ತು ರೀ, ಅದಾಯ್ತು ರೀ, ಇದಾಯ್ತು ರೀ ಅಂತ.
4 ಜನಕ್ಕೆ ತೋರಿಸಿ ಸೆಲ್ಫಿ ತೋರಿಸಿ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವರಿಗೆ 4 ತೋರಿಸಿ ಅಲ್ಲಿ ಹೋಗಿದ್ದು ಅವನ ಜೊತೆ ಇರೋದು ಬಿಟ್ಬಿಟ್ಟು ಇಷ್ಟೊಂದು ಎಲ್ಲವೂ ಜಗತ್ತಿನ ಬೆನ್ನು ಹತ್ತಿದಾಗ ಪುಣ್ಯ ಹೆಂಗೆ ಸಂಚಯ ಆಗತ್ತೆ? ದಾನ ಧರ್ಮ ಮಾಡಿದ್ದೆಲ್ಲ ಫೋಟೋಸ್ ಹಾಕಿಬಿಟ್ಟು ನಾವಿಷ್ಟು ದಾನವನ್ನು ಕೊಟ್ಟಿದ್ದೀವಿ, ಅನ್ನದಾನ ಮಾಡಿದ್ದೀವಿ, ನಾವಲ್ಲಿ ಹೋಗಿ ಆ ರೂಮಿಗೆ ಬರೆಸ್ಬಿಟ್ಟು ಈ ರೂಮು ಶ್ರೀಮತಿ ಶ್ರೀ ಇವರು ದಾನವನ್ನು ಕೊಟ್ಟಿದ್ದಾರೆ. ಪುಣ್ಯ ಕೈಸೆ ಹೋಯೆ ಪುಣ್ಯ ತೇಥೆ ಸ್ವಾಮಿ ರಾಯ ಕೈಸೆ ಪುಣ್ಯ ಜಾಣ. ಹೇಳಿಕೊಟ್ಟಿದ್ದು ಪುಣ್ಯಕ್ಕೆ ಯಾಕೆ ಲೆಕ್ಕಕ್ಕೆ ಬರುತ್ತಾಯೆ? ನಾನೇ ಕೊಟ್ಟಿರೋ ವಸ್ತುಗಳನ್ನು ನನಗೆ ಪುನಃ ವಾಪಸ್ ಕೊಟ್ಬಿಟ್ಟು ಪುಣ್ಯ ಕಲೆಕ್ಟ್ ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ತಿದ್ದೀರಾ ನೀವು ಅಂತ ಭಗವಂತ ನಗ್ತಾ ಕೂತಿರ್ತಾನೆ. ಪೃಥ್ವಿ ನಂದು, ಆಕಾಶ ನಂದು, ಅಗ್ನಿ ನಂದು, ಗಾಳಿ ನಂದು, ಎಲ್ಲವನ್ನೂ ನಿಮಗೆ ಕೊಟ್ಟು ನಾನು ಕಳಿಸಿರೋದಿಲ್ಲಿ. ನನ್ನ ವಸ್ತುಗಳನ್ನು ನನಗೆ ದಾನ ಅಂತ ಕೊಟ್ಟು ಸೆಲ್ಫಿ ಹೊಡ್ಕೊಂಡು ಅಲ್ಲಿ ತೋರಿಸಿದ್ರೆ ನಿಮಗೆ ಪುಣ್ಯದ ಗಂಟೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಯಾಕೆ ನಮಗೆ ಭಗವಂತನ ಅನುಭವ, ಪ್ರಚೀತಿ, ಒಂದು ಇರುವಿಕೆಗೆ ಯಾಕೆ ಬರ್ತಾ ಇಲ್ಲಪ್ಪ? ಇವೆಲ್ಲ ಕಾರಣ ಇರೋದು. ಇದನ್ನೆಲ್ಲವೂ ಗೂಢಾರ್ಥದಲ್ಲಿ ನೋಡಿದ್ರೆ ನಾವೇನು ಮಾತಾಡೋದೇ ಬಿಟ್ಟುಬಿಡ್ತೀವಿ ಜನದ ಹತ್ರ. ಆವಾಗ ನಾವು ಏನು ಮಾತಾಡ್ತಿದ್ದೀವೋ ಅದೆಲ್ಲವೂ ಸುಳ್ಳು. ಸರ್ವಸ್ವ ಅಜ್ಞಾನ ಪತಿತಪಣ. ಪತಿತಪಣ ಅಂದರೆ ಏನು? ಎಲ್ಲವೂ ಅಜ್ಞಾನ. ಜ್ಞಾನ ಅಂದರೆ ಏನು? ಜ್ಞಾನ ಅಂದರೆ ಶಬ್ದ ಪಾಂಡಿತ್ಯ ಹಾಸಿಲ್ ಮಾಡ್ಕೊಳ್ಳೋದಲ್ಲ, ಅಥವಾ ನಮ್ಮ ಹಿಂದ್ಗಡೆ ಮುಂದ್ಗಡೆ ಡಿಗ್ರಿ ಹಚ್ಕೊಳ್ಳೋದಲ್ಲ. ಜ್ಞಾನ ಅಂದರೆ ಸರ್ವಸ್ವವು ಚಿದಂಬರನೇ ಕರ್ತಾಧರ್ತ ಅಂತ ಇರುವಿಕೆಯಲ್ಲಿ ಬದುಕುವುದಕ್ಕೆ ಜ್ಞಾನ ಅನ್ನೋದು. ಅದು ಹೆಂಗೆ ಬರುತ್ತಪ್ಪ? ನಾಮಸ್ಮರಣೆ ಮಾಡ್ತಾ 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 ಬರುತ್ತದೆ. ಬೆಳಗ್ಗೆ ರಾತ್ರಿ ಎದ್ದಾಗ, ಕೂತಾಗ, ಮಲಗಿದಾಗ, ಹೋಗುವಾಗ, ಬರುವಾಗ ಸದೋದಿತ ಬಾಯಲ್ಲಿ ಕಾಯ ವಾಚ ಮನಸ ನಾಮ ಬರ್ತಿರ್ಬೇಕು. ಚಿದಂಬರ 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 ಚಿದಂಬರ. ಯಾರ ಫೋನ್ ಮಾಡಿದ್ರೆ ಹೇಳಿ ಚಿದಂಬರ, ಏನಂತೀರಪ್ಪ? ಚಿದಂಬರ. 2 ನಿಮಿಷ ಫೋನು, ವ್ಯವಹಾರದ ಪೂರ್ತಿಗೆ ಫೋನು ಇಲ್ಲ. 50 ನಿಮಿಷಗಳ ಕಾಲ ಮಾಡೋದು. ಅವ್ರ ಮನೆ ಕಾಡು ಹರಟೆ, ಇವ್ರ ಮನೆ ಗಾಸಿಪ್ಪು, ಯಾರು ಸೊಸೆ ಓಡೋದ್ಲು, ಯಾರ ಮಗ ಓಡೋದ, ಅದನ್ನು ಕಟ್ಕೊಂಡು ನಮ್ಗೆ ಏನ್ರಿ ಮಾಡಬೇಕಾಗಿದೆ? ಅದನ್ನೆಲ್ಲ ಕೇಳೋದ್ರಿಂದ ಚಿದಂಬರ ಸಿಗ್ತಾನ ನಮಗೆ? ಚಿದಂಬರನ ಪ್ರಾಪ್ತಿ ಆಗುತ್ತದ? ಇಷ್ಟು ಆಖ್ಯಾನಗಳನ್ನು ಕೇಳಿದ್ದೀವಿ ನಾವು. ದುರ್ಗಾಬಾಯಿ ಆಖ್ಯಾನ ಕೇಳಿದ್ವಿ, ನಾನಾಭಾಮ ಆಖ್ಯಾನ ಕೇಳಿದ್ವಿ, ಮಧುಕರ ಆಖ್ಯಾನ ಕೇಳಿದ್ವಿ. ಎಲ್ಲವನ್ನು ಬಿಟ್ಟು ಸದೋದಿತ ನಾಮಸ್ಮರಣೆ ಕೆಲಸ ಮಾಡುವಾಗೇನು? ದೇಹದಿಂದ ಪ್ರಪಂಚ ಕೆಲಸವನ್ನು ಮಾಡೋದು, ಮನಸ್ಸಿಂದ ಯಾವಾಗಲೂ ಸದೋದಿತ ಚಿದಂಬರ 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 ಚಿದಂಬರ. ಅವಾಗೇನಾಗತ್ತೆ? ಮನಸ್ಸು ಬಾಹ್ಯಾಕಾರ ವೃತ್ತಿಯಿಂದ ಅಂತರ್ಮುಖರಾಗಲಿಕ್ಕೆ ಸಾಧ್ಯತೆ ಆಗತ್ತೆ. ಆದರೆ ಫಸ್ಟು ನಮಗೆ ಉದ್ದೇಶ ಗೊತ್ತಿರಬೇಕು. ನಾವು ನಾಮಸ್ಮರಣೆ ಏನಕ್ಕೆ ಮಾಡ್ತಾ ಇದ್ದೀವಿ? ನಾಮಕ್ಕಾಗಿಯೇ ನಾಮ ತಗೊಳ್ತಿದ್ದೀವೋ, ಚಿದಂಬರನ ಸಲುವಾಗಿ, ಅವನ ಪ್ರೀತಿ ಸಲುವಾಗಿ ತಗೋತಾ ಇದ್ದೀವೋ, ಅಥವಾ ಲೇವಾದೇವಿ ವ್ಯವಹಾರಕ್ಕೆ ತಗೋತಾ ಇದ್ದೀವೋ, ಟ್ರಾನ್ಸಾಕ್ಷನ್. ಈ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಿಕೊಡಪ್ಪ ಚಿದಂಬರ, ಆ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಿಕೊಡಪ್ಪ ಚಿದಂಬರ. ಅವ್ನು ಮಾಡಿಕೊಡೋದಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಮಾಡಿಕೊಡ್ತಾನೆ. ಯಾಕೆಂದರೆ ನಾಮದಲ್ಲಿ ಅಷ್ಟು ಪ್ರಚಂಡವಾದ ಶಕ್ತಿ ಇದೆ. ಆದರೆ ಬರ್ತಾ ಬರ್ತಾ ನಾವು ವಿಚಾರ ಮಾಡಬೇಕು, ಏನು ಹೊಲಸು ಕೆಲಸನ ಮಾಡ್ತಾ ಇದ್ದೀನಿ? ಪ್ರಪಂಚದಲ್ಲಿ ಇದೇ ಟ್ರಾನ್ಸಾಕ್ಷನ್ ಮಾಡ್ತಿದ್ದೆ ಸ್ವಾರ್ಥದಿಂದ. ಇಲ್ಲಿ ಬಂದು ಪರಮಾರ್ಥದಲ್ಲಿ ಭಗವಂತನ ಬಳಸ್ಕೋತಾ ಇದ್ದೀರಲ್ಲ ನನ್ನ ಸ್ವಾರ್ಥಕ್ಕೆ. ನನಗೆ ನನ್ನ ಮೇಲೆ ಅಸಹ್ಯ ವಾಕರಿಕೆ ಬರಬೇಕು. ಚಿದಂಬರ ತೂಸಿ ಹೋಸಿ ಬಾ ಪಾವನ. ಅಪ್ಪ ಚಿದಂಬರ, ನೀನು ಪಾವನ, ನೀನೊಬ್ಬನೇ ಪಾವನ ಇರೋದು. ನಾವೆಲ್ಲ ಭ್ರಷ್ಟರಿದ್ದೀವಿ. ಸಂತರು ರಾಜಾರಾಮ್ ಮಹಾರಾಜರು ಈ ಮಾತು ಹೇಳಬೇಕಾದ್ರೆ ನಮ್ಮ ಪಾಡು ಏನು? ಅವ್ರನ್ನ ಸೇರಿಸ್ಕೊಂಡು ನಮ್ಮನ್ನು ಹೆಂಗಿರ್ತಾರೆ ಸಂತರು, ಕೃಪಾವಂತರು ಅಂದರೆ ನಾನು ಗ್ರೇಟ್ ಆಗಿದ್ದೀನಿ ಅಂತ ಯಾವತ್ತೂ ಹೇಳೋದಿಲ್ಲ ಅವರು. ನಾವು ಒಂದು 4 ಮಾತು ಹೇಳ್ಕೊಡ್ರೆ ಆಗಲೇ ನಮಗೆ ಯಾರಾದರೂ ಒಳ್ಳೇದನ್ಬಿಟ್ರೆ ಆಗಲೇ ನಾವು ಚನೆಕೆ ಝಾಡ್ ಪೇ ಚढ़ ಜಾತೆ ಹಮ್ ಲೋಗ್. ರಾಜಾರಾಮ್ ಮಹಾರಾಜರು ಈ ಮಾತು ಹೇಳಿದ್ರು ಅಂದರೆ ಸಂತರು ಯಾವತ್ತೂ ಕರ್ತೆಪಣ ತಗೊಳ್ಳೋದಿಲ್ಲ. ಯಾರಾದರೂ ಎಷ್ಟೇ ಹೊಗಳಕಟ್ಟೆ ಮಾಡಲಿ ರಾಜಾರಾಮ್ ಮಹಾರಾಜರದು, ನಾನು ಅಜ್ಞಾನಿ ಇದ್ದೀನಿ ರೀ, ನನಗೆ ಸ್ವಾಮಿ ಎಲ್ಲ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾರೆ. ನಾವು ಕ್ಲೇಮೆಂಟ್ಸ್, ನಮಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ ರೀ ಅಂತ. ಐ ನೋ ಎವ್ರಿಥಿಂಗ್. ಅದಕ್ಕೆ ನಾವೆಲ್ಲರೂ ಪತಿತರೇ ಇದ್ದೀವಿ. ಪಾವನ ಆಗಲಿಕ್ಕೆ ಎಷ್ಟು ಜನ್ಮ ಬೇಕೋ ಗೊತ್ತಿಲ್ಲ ನಮಗೆ. ಆದರೆ ಇವತ್ತು ಒಂದು ಮೆಟ್ಟಲು ನಾವು ಹೆಚ್ಚೆ ಏನಿಡೋಣಪ್ಪ, ನಿನಗೋಸ್ಕರ ನಾನು ನಾಮಸ್ಮರಣೆ ಮಾಡ್ತೀನಿ. ನೀನು ಹೆಂಗಿರ್ತಿದ್ಯೋ ಚಿದಂಬರ, ನಾನು ಹಂಗಿರ್ತೀನಿ. ಆನಂದದಲ್ಲಿ ನಾನು ಇರ್ತೀನಿ. ನಿನ್ನ ನಾಮದಲ್ಲೇ ನನಗೆ ಆನಂದ, ನಿನ್ನ ಆ ನಾಮದಲ್ಲೇ ನನಗೆ ಪ್ರೀತಿ, ಪ್ರೇಮ ಎಲ್ಲವೂ ನಿನ್ನಿಂದಾನೇ ಇರೋದಪ್ಪ ಚಿದಂಬರ ಅನ್ನೋದನ್ನು ಮೊದಲನೇ ಹೆಜ್ಜೆ ಇವತ್ತಿಂದ ಇಡಕ್ಕೆ ಶುರು ಮಾಡಿದ್ರೆ ನಾವು ಇದೇ ಜನ್ಮದಲ್ಲಿ ಈ ಒಂದು ಶುದ್ಧವಾದ ಭಾವನೆಯಿಂದ ನಾವು ಹೆಜ್ಜೆ ಇಟ್ಟರೆ ಇವತ್ತು ಖಂಡಿತವಾಗಲೂ ಚಿದಂಬರ ನಮ್ಮನ್ನು ಆಲಿಂಗನವನ್ನು ಮಾಡಿಕೊಂಡೇ ಮಾಡ್ಕೋತಾನೆ. ಸದ್ಗುರು ರಾಜಾರಾಮ್ ಮಹಾರಾಜ ಚರಣಕ್ಕೆ ಅಭಂಗವನ್ನು ಅರ್ಪಿಸಿ
ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.